ನಮಸ್ಕಾರ. ಟಿವಿ 13 ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಚನಾ ಚಂದ್ರಶೇಖರ್. ಹೆಡ್ಲೈನ್ಸ್: ಎಟಿಎಂ ಕಾರ್ಡ್ ರೂಲ್ಸ್. ಎಸ್ಬಿಐ, ಎಚ್ಡಿಎಫ್ಸಿ ಮತ್ತು ಐಸಿಐಸಿಐ ಬ್ಯಾಂಕಿನಲ್ಲಿ ಖಾತೆ ಇದ್ದವರಿಗೆ ಮೇ 1ರಿಂದ ರೂಲ್ಸ್ ಶುಲ್ಕದಲ್ಲಿ ಹೆಚ್ಚಳ. ಏಪ್ರಿಲ್ ತಿಂಗಳು ಕಳೆದು ಮೇ ತಿಂಗಳು ಆರಂಭ ಆಗುತ್ತಿದೆ. ತಿಂಗಳು ಕಳೆದಂತೆ ಕೆಲವು ಬ್ಯಾಂಕಿಂಗ್ ನಿಯಮದಲ್ಲಿ ಹೊಸ ಅಪ್ಡೇಟ್ ಮತ್ತು ಹೊಸ ನಿಯಮಗಳನ್ನು ದೇಶದಲ್ಲಿ ಜಾರಿಗೆ ತರಲಾಗುತ್ತಿದೆ. ಅದೇ ರೀತಿಯಲ್ಲಿ ಈಗ ಎಸ್ಬಿಐ, ಎಚ್ಡಿಎಫ್ಸಿ ಮತ್ತು ಐಸಿಐಸಿಐ ಬ್ಯಾಂಕಿನಲ್ಲಿ ಖಾತೆ ಇದ್ದವರಿಗೆ ಹೊಸ ರೂಲ್ಸ್ ಜಾರಿಗೆ ಬಂದಿದೆ ಮತ್ತು ಈ ನಿಯಮ ಎಲ್ಲ ಖಾತೆದಾರರಿಗೆ ಅನ್ವಯ ಆಗಲಿದೆ ಎಂದು ಹೇಳಬಹುದು. ಬ್ಯಾಂಕಿಂಗ್ ನಿಯಮದಲ್ಲಿ ಮೇ 1ನೇ ತಾರೀಕಿನಿಂದ ಹೊಸ ರೂಲ್ಸ್ ಜಾರಿಗೆ ಬರುತ್ತಿದ್ದು, ಇದು ಎಸ್ಬಿಐ, ಎಚ್ಡಿಎಫ್ಸಿ ಮತ್ತು ಐಸಿಐಸಿಐ ಗ್ರಾಹಕರ ಮೇಲೆ ನೇರ ಪರಿಣಾಮ ಬೀರುತ್ತಿದೆ ಎಂದು ಹೇಳಬಹುದು. ಎಸ್ಬಿಐ, ಎಚ್ಡಿಎಫ್ಸಿ ಮತ್ತು ಐಸಿಐಸಿಐ ಬ್ಯಾಂಕಿನಲ್ಲಿ ಖಾತೆ ಇದ್ದವರು ಮೇ 1ನೇ ತಾರೀಕಿನಿಂದ ಹೊಸ ನಿಯಮ ಪಾಲನೆ ಮಾಡಬೇಕಿದೆ. ಎಸ್ಬಿಐ, ಎಚ್ಡಿಎಫ್ಸಿ ಮತ್ತು ಐಸಿಐಸಿನಲ್ಲಿ ಖಾತೆ ಇದ್ದವರಿಗೆ ಹೊಸ ರೂಲ್ಸ್. ಆರ್ಬಿಐ ಈಗ ಎಟಿಎಂ ನಿಯಮಗಳಲ್ಲಿ ಕೆಲವು ಬದಲಾವಣೆ ಜಾರಿಗೆ ತರಲು ಮುಂದಾಗಿದೆ. ಮುಖ್ಯವಾಗಿ ಎಸ್ಬಿಐ, ಎಚ್ಡಿಎಫ್ಸಿ ಮತ್ತು ಐಸಿಐಸಿಐ ಬ್ಯಾಂಕಿನಲ್ಲಿ ಖಾತೆ ಇದ್ದವರಿಗೆ ಇದರ ಪರಿಣಾಮ ನೇರವಾಗಿ ಆಗಲಿದೆ ಎಂದು ಹೇಳಬಹುದು. ಮೇ 1ನೇ ತಾರೀಕಿನಿಂದ ಎಟಿಎಂ ಬಳಕೆಯ ಶುಲ್ಕದಲ್ಲಿ ಏರಿಕೆ ಆಗಲಿದೆ. ಇದು ಬ್ಯಾಂಕ್ ಗ್ರಾಹಕರ ಮೇಲೆ ನೇರ ಪರಿಣಾಮ ಬೀರಲಿದೆ. ಎಸ್ಬಿಐ, ಎಚ್ಡಿಎಫ್ಸಿ ಮತ್ತು ಐಸಿಐಸಿಐ ಬ್ಯಾಂಕಿನ ಎಟಿಎಂ ಇದ್ದವರು ಇನ್ನು ಮುಂದೆ ಉಚಿತ ಮಿತಿಗಿಂತ ಅಧಿಕ ಬಾರಿ ಎಟಿಎಂ ಮೂಲಕ ಹಣವನ್ನು ಹಿಂಪಡೆದರೆ ಮೊದಲಿಗಿಂತ ಅಧಿಕ ಶುಲ್ಕವನ್ನು ಪಾವತಿ ಮಾಡಬೇಕು. ಎಸ್ಬಿಐ, ಎಚ್ಡಿಎಫ್ಸಿ ಮತ್ತು ಐಸಿಐಸಿಐ ಬ್ಯಾಂಕಿನ ಎಟಿಎಂ ಶುಲ್ಕ ಹೆಚ್ಚಳ. ಈ ಹಿಂದೆ ಎಟಿಎಂ ಬಳಕೆದಾರರು ಉಚಿತ ಮಿತಿಗಿಂತ ಅಧಿಕ ಬಾರಿ ಎಟಿಎಂ ಬಳಕೆ ಮಾಡಿದರೆ ಪ್ರತಿ ವಹಿವಾಟಿನ ಮೇಲೆ 21 ರೂಪಾಯಿ ಶುಲ್ಕ ಪಾವತಿ ಮಾಡಬೇಕಾಗಿತ್ತು. ಆದರೆ ಮೇ 1ನೇ ತಾರೀಕಿನಿಂದ ಅಧಿಕ ಶುಲ್ಕ ಪಾವತಿ ಮಾಡಬೇಕು. ಮೇ 1ರಿಂದ ಎಟಿಎಂ ಶುಲ್ಕ ಹೆಚ್ಚಳ ಆಗಲಿದೆ ಮತ್ತು ಪ್ರತಿ ವಹಿವಾಟಿನ ಮೇಲೆ 2 ಅಧಿಕ ಶುಲ್ಕ ಪಾವತಿ ಮಾಡಬೇಕು. ಗ್ರಾಹಕರು ಮಾಸಿಕ ಮಿತಿಯನ್ನು ಮೀರಿದ ನಂತರ ಅಧಿಕ ಶುಲ್ಕ ಪಾವತಿ ಮಾಡುವುದು ಕಡ್ಡಾಯ. ಹಿಂದೆ ಮಾಸಿಕ ಮಿತಿ ಮೀರಿದ ನಂತರ 21 ರು ಶುಲ್ಕ ಪ್ರತಿ ವಹಿವಾಟಿಗೆ ಪಾವತಿ ಮಾಡಬೇಕಿತ್ತು. ಆದರೆ ಮೇ 1ನೇ ತಾರೀಕಿನಿಂದ 23 ರೂಪಾಯಿ ಶುಲ್ಕ ಪಾವತಿ ಮಾಡಬೇಕಿದೆ. ಮೇ 1ರಿಂದಲೇ ಈ ನಿಯಮ ದೇಶಾದ್ಯಂತ ಜಾರಿ. ಆರ್ಬಿಐ ನೀಡಿರುವ ಮಾಹಿತಿಯ ಪ್ರಕಾರ ಮೇ 1ನೇ ತಾರೀಕಿನಿಂದ ಈ ನಿಯಮ ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಹೇಳಲಾಗುತ್ತಿದೆ. ಮೇ 1ರಿಂದ ಎಟಿಎಂ ಬಳಸುವ ಬ್ಯಾಂಕುಗಳ ಗ್ರಾಹಕರು ಮಿತಿಗಿಂತ ಅಧಿಕ ಬಾರಿ ಎಟಿಎಂ ಮೂಲಕ ಹಣ ಪಡೆದರೆ ಅಥವಾ ಎಟಿಎಂ ಮೂಲಕ ಯಾವುದೇ ರೀತಿಯ ವಹಿವಾಟು ಮಾಡಿದರೆ ಪ್ರತಿ ವಹಿವಾಟಿನ ಮೇಲೆ 23 ರೂಪಾಯಿ ಶುಲ್ಕ ಕಡ್ಡಾಯವಾಗಿ ಪಾವತಿ ಮಾಡಬೇಕು. ಆರ್ಬಿಐ ತನ್ನ ಆದೇಶವನ್ನು ತಿಳಿಸಿದೆ. ಅದೇ ರೀತಿಯಲ್ಲಿ ಮೆಟ್ರೋ ಪ್ರದೇಶ, ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ ಮತ್ತು ಹಳ್ಳಿ ಪ್ರದೇಶದ ಗ್ರಾಹಕರು ಉಚಿತ ಮಿತಿಯನ್ನು ಬದಲಾವಣೆ ಇದ್ದು ಗ್ರಾಹಕರು ಅದನ್ನು ಕೂಡ ತಿಳಿದುಕೊಳ್ಳಬೇಕಿದೆ.